ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸದ್ಗುರು ಅಸ್ಟ್ರಾಲಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಈ ದಿನದ ಪಂಚಾಂಗ ಶ್ರವಣ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ಕೃಷ್ಣ ಪಕ್ಷ ಪಂಚಮಿ ತಿಥಿ ಪೂರ್ವಾಷಾಢ ನಕ್ಷತ್ರ ಸಾಧ್ಯಯೋಗ ಕೌಳವ ಕರ್ಣ ಶನಿವಾರ. ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಮುದ್ದು ಮಾರುತಿ ಆಂಜನೇಯನ ಬಗ್ಗೆ ತಿಳಿಯೋಣ. ಶಿವ ಪಾರ್ವತಿಯರ ಪುತ್ರ, ಏಕಾದಶ ರುದ್ರರಲ್ಲಿ 11ನೇ ಕಪಿಲ ರುದ್ರದೇವರ ಅವತಾರ, ರುದ್ರಾಂಶ. ಶ್ರೀರಾಮಭಕ್ತ ನವಗ್ರಹಗಳ ಬಂಧನ ಮುಕ್ತ ಮಾಡಿದ ಮಹಾಬಲ, ಸರ್ವ ದೇವತೆಗಳಿಂದ ಆಶೀರ್ವಾದ ಪಡೆದ ಕಲಿಯುಗದ ಪ್ರತ್ಯಕ್ಷ ದೈವ ಬಜರಂಗಿ. ಹನುಮಂತನು ಇಲ್ಲದ ಗ್ರಾಮ ನಗರಗಳಿಲ್ಲ, ಸರ್ವಂತರ್ಯಾಮಿ. ಹನುಮಂತನ ನಾಮಸ್ಮರಣೆ ಮಾತ್ರದಿಂದ ಭೂತ ಪ್ರೇತ ಪಿಶಾಚ ಗ್ರಹಗಳ ಬಾಧೆ ನಿವಾರಣೆಯಾಗುತ್ತದೆ. ಗಾಳಿ ಸೋಂಕು, ರೋಗ ಪೀಡೆ, ಶತ್ರುಗಳ ಪೀಡೆ, ದುಷ್ಟ ಜನರು ಮಾಡಿರುವ ಯಂತ್ರ ಮಂತ್ರ ವಾಮಾಚಾರ ರೋಗಬಾಧೆ ನಿವೃತ್ತಿಯಾಗುತ್ತದೆ. ಶತ್ರುಬಾಧೆ, ದೃಷ್ಟಿದೋಷ ಇನ್ನೂ ಮುಂತಾದ ಬಾಧೆಗಳು ಪರಿಹಾರವಾಗುತ್ತವೆ. ಮತ್ತು ನವಗ್ರಹಗಳಿಂದ ಬರುವ ಅನೇಕ ದೋಷಗಳು, ವಿಶೇಷವಾಗಿ ಶನಿ ಮಹಾತ್ಮ ನಿಂದ ಬರುವ ಪಂಚಮ ಶನಿ, ಸಪ್ತಮ ಶನಿ, ಅಷ್ಟಮ ಶನಿ ಕಾಟ ಮತ್ತು ಸಾಡೆ ಸಾತಿಯಂತಹ ಶನಿಗ್ರಹ ಕಾಟಕ್ಕೆ ಪರಿಹಾರಕ್ಕೆ ಶ್ರೀ ಮಾರುತಿಯ ಆರಾಧನೆ ಸುಲಭ ಸರಳ ಪರಿಹಾರವಾಗಿದೆ. ಭಯ ನಿವಾರಣೆ, ದೈಹಿಕ ಮಾನಸಿಕ ಬಲವೃದ್ಧಿಗೆ, ಸರ್ವ ಕಾರ್ಯದಲ್ಲಿ ಜಯ, ಯಶಸ್ಸಿಗೆ ಶ್ರೀ ಹನುಮಂತನ ಆರಾಧನೆ ಬಹು ಮುಖ್ಯವಾಗಿದೆ. ಬನ್ನಿ ವೀಕ್ಷಕರೇ, ಆಂಜನೇಯನ ಯಂತ್ರ ಮಂತ್ರ ಪೂಜಾ ಅನುಷ್ಠಾನ ತಿಳಿಯೋಣ. ಪೂಜೆಗೆ ಬೇಕಾಗುವ ವಸ್ತುಗಳು: ತಾಮ್ರದ ತಗಡು, ಪೂಜಾ ಸಾಮಗ್ರಿಗಳು. ತಾಮ್ರದ ತಗಡನ್ನ ಶುದ್ಧಗೊಳಿಸಿ ಗುರುವಾರ ಇಲ್ಲವೇ ಭಾನುವಾರದಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಕುಳಿತು ದೀಪ ಪೂಜೆ, ಗಣಪತಿ ಗುರು ಸ್ಮರಣೆ ಮಾಡಿ ತಾಮ್ರದ ತಗಡಿನ ಮೇಲೆ ಸ್ಕ್ರೀನ್ ಮೇಲೆ ತಿಳಿಸಿದ ಯಂತ್ರವನ್ನು ರಚಿಸಿ. ವಿಭೂತಿ, ಗಂಧ, ಅಕ್ಷತೆ, ಅರಿಶಿನ, ಕುಂಕುಮಗಳಿಂದ, ನಾನಾ ವಿಧ ಹೂಗಳು, ಪತ್ರೆಗಳಿಂದ ಪೂಜಿಸಿ ಗಂಧದ ಕಡ್ಡಿ, ಕರ್ಪೂರ, ದೀಪ ಆರತಿಯನ್ನ ಮಾಡಿ. ವಿಳ್ಳೆದೆಲೆ, ಅಡಿಕೆ, ಬಾಳೆಹಣ್ಣನ್ನ ನೈವೇದ್ಯ ಮಾಡಿ ಸ್ಕ್ರೀನ್ ಮೇಲೆ ತಿಳಿಸಿರುವ ಮಂತ್ರವನ್ನ 108 ಸಾರಿ ಜಪ ಅನುಷ್ಠಾನ ಮಾಡಿ. ಮಂತ್ರ ಹೀಗಿದೆ: ಓಂ ಹಂ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಾಯ ರಾಮದೂತಾಯ ಹುಂ ಫಟ್ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳುತ್ತೇವೆ: ಓಂ ಹಂ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಾಯ ರಾಮದೂತಾಯ ಹುಂ ಫಟ್ ಸ್ವಾಹ. ಮಂತ್ರ ಜಪ ನಂತರದಲ್ಲಿ ಯಂತ್ರವನ್ನ ತಾಮ್ರದ ಇಲ್ಲವೇ ಬೆಳ್ಳಿಯ ತಾಯತದಲ್ಲಿ ಯಂತ್ರವನ್ನ ಭದ್ರಪಡಿಸಿ ಕೊರಳಿಗೆ ಇಲ್ಲವೇ ಬಲರಟ್ಟೆಗೆ ಗಂಡಸರು, ಎಡರಟ್ಟೆಗೆ ಹೆಂಗಸರು ಧರಿಸಿಕೊಳ್ಳಿ. ನಂತರ 5, 7, 8, 12 ಮಂಗಳವಾರಗಳು ಇಲ್ಲವೇ ಶನಿವಾರಗಳಲ್ಲಿ ಶ್ರೀ ಮಾರುತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ದರ್ಶನ ಮಾಡಿದಲ್ಲಿ ಸರ್ವ ಕಷ್ಟಗಳು ಪರಿಹಾರವಾಗುತ್ತದೆ. ಬಂಧುಗಳೇ,
ವೀಕ್ಷಕ ಮಿತ್ರರೇ, ಈ ತಂತ್ರ ಸಾರವನ್ನ ನೀವು ಆಚರಿಸಿ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೂ ತಿಳಿಸಿ. ನಿಮಗೂ ನಿಮ್ಮ ಕುಟುಂಬಕ್ಕೆ ಶ್ರೀ ಮಾರುತಿಯ ಆಶೀರ್ವಾದ ರಕ್ಷಣೆ ಇರಲಿ ಎಂದು ಆಶಿಸುತ್ತೇವೆ. ವೀಕ್ಷಕರೇ, ನಿಮ್ಮ ಜನ್ಮ ಜಾತಕ ದೋಷ, ತೊಂದರೆಗಳಿಗೆ, ವಾಸ್ತು ದೋಷಗಳಿಗೆ ಜಾತಕವನ್ನ ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನ ತಿಳಿಸುತ್ತೇವೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.